ಏನು ಬದಲಾವಣೆ ಆಗತ್ತೆ ರೀ? ಬದಲಾವಣೆ ಆಗ್ತದೆ. ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಹಾಕಾರ್ರಿ? ಅದೇ ಇದು ಸಲ ಬದಲಾವಣೆ ಹಾಕಾರ. ಮುಖ್ಯಮಂತ್ರಿ ಪಾಪ ಏನೂ ತಪ್ಪು ಮಾಡಿಲ್ಲ. ಅವ್ರ ಜಾಗ ಹೋಗಿದೆ, ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ. ಅದು ಬೇರೆ ಏನೂ ಇಲ್ಲ. ಅದನ್ನು ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನು ಮಾಡ್ತಾಯಿದ್ರೆ ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡೋ ಪ್ರಶ್ನೆನೇ ಬರೋದಿಲ್ಲ. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು 5 ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ 5 ವರ್ಷ ಕಂಟಿನ್ಯೂ, ಮುಂದಿನ 2022 ಇವ್ರ ನೇತೃತ್ವ ಎಲೆಕ್ಷನ್ ಆಗಿದೆ, ಅವಾಗೂ ಅವರೇ ಸಿದ್ದರಾಮಯ್ಯ ಮುಖ್ಯ. ಒಂದು ಕಡೆ BJP JDS ನಾಯಕರು ಸಿದ್ದರಾಮಯ್ಯನವರನ್ನು ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸ್ತೀನಿ ಅಂತೇಳಿ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಆದರೆ ಆ ಪಾದಯಾತ್ರೆಗೆ ನಿರೀಕ್ಷಿಸಿದಷ್ಟು ಜನ ಬರ್ತಾ ಇಲ್ಲ. ಪ್ರತಿ ಊರಿನಲ್ಲೂ ಪಾದಯಾತ್ರೆ ಶುರುವಾದಾಗ ಸ್ವಲ್ಪ ಜನ ಇರ್ತಾರೆ, ಆಮೇಲೆ ಅವ್ರವ್ರ ಪಾಡಿಗೆ ಹೋಗ್ತಾ ಇದ್ದಾರೆ. ಆದರೆ ಅವರೆಲ್ಲರ ಟಾರ್ಗೆಟ್ ಆಗಿರೋದು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು, ಸಿದ್ದರಾಮಯ್ಯನವರು ಭ್ರಷ್ಟಾಚಾರ ಮಾಡಿದ್ದಾರೆ ಅಂತೇಳಿ ಅವರೆಲ್ಲ ಪಾದಯಾತ್ರೆ ಮಾಡ್ತಾ ಇದ್ದಾರೆ. ಈ ರೀತಿ BJPಯ ಘಟಾನುಘಟಿ ನಾಯಕರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸಬೇಕು ಅಂತ ನೋಡ್ತಿರುವಾಗ, ಅದೇ BJP ಪಕ್ಷದ ಪ್ರಮುಖ ನಾಯಕರು ಸಿದ್ದರಾಮಯ್ಯನವ್ರ ಪರವಾಗಿ ಪ್ರತಿದಿನ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಅದಕ್ಕೆ ನಾವು ದೊಡ್ಡ ಲಿಸ್ಟನ್ನೇ ಕೊಡ್ಬೋದು. ರಮೇಶ್ ಜಾರಕಿಹೊಳಿ, ಬಸನಗೌಡ ಪಾಟೀಲ್ ಯತ್ನಾಳ್, ಲಖನ್ ಜಾರಕಿಹೊಳಿ ಅವರು ನೇರವಾಗಿ BJP ಪಕ್ಷದ MLA ಆಗದೇ ಇದ್ದರೂ ಅವರ ಸಪೋರ್ಟ್ನೊಂದಿಗೆ MLC ಚುನಾವಣೆಯಲ್ಲಿ ಗೆದ್ದಂಥವರು. BJP ಪಕ್ಷದಿಂದಲೇ ನಾನು ನಿಂತಿದ್ದೀನಿ ಅನ್ನೋ ರೀತಿಯಲ್ಲಿ ಅವರು ಪ್ರಚಾರವನ್ನು ಮಾಡಿ MLC ಚುನಾವಣೆಯಲ್ಲಿ ಗೆಲ್ತಾರೆ. ಇವತ್ತು BJPಯ ಸಪೋರ್ಟಿಂದ ಗೆದ್ದಿರುವಂತಹ ಲಖನ್ ಜಾರಕಿಹೊಳಿ ಅವರೇ ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸೋದು ಸಾಧ್ಯವಿಲ್ಲ. ಸಿದ್ದರಾಮಯ್ಯನವ್ರು ಏನೇನು ತಪ್ಪು ಮಾಡಿಲ್ಲ. 30 ವರ್ಷದ ಹಿಂದಿನ ಪ್ರಕರಣ ತಂದ್ಬಿಟ್ಟು ಈಗ ಕೇಳಿದ್ರೆ ಸಿದ್ದರಾಮಯ್ಯನವ್ರು ಏನಾದ್ರೂ ತಿನ್ನಕ್ಕೆ ಹೋಗಿದ್ರಾ ಆ ಜಾಗನ? ಏನೋ ಕಾನೂನಿನ ಪ್ರಕಾರವಾಗಿ ಅವರ ಮಿಸ್ಸಸ್ಸು ಬೇರೆ ಜಾಗ ತಗೊಂಡಿದ್ದಾರೆ. ಇದ್ರಲ್ಲಿ ಅವ್ರದ್ದೇನು ತಪ್ಪಿದೆ? ಸುಮ್ಮನೆ ಇದು BJPನವರು JDSನವರು ಸಿದ್ದರಾಮಯ್ಯನವ್ರಿಗೆ ಕಳಂಕ ತರಬೇಕು ಅಂತೇಳಿ ಈ ರೀತಿ ಹೋರಾಟ ಮಾಡ್ತಾಯಿದ್ದಾರೆ. ಆದರೆ ಇದರಲ್ಲಿ ಅವರು ಯಶಸ್ವಿ ಆಗಲ್ಲ ಅಂಥೇಳಿ BJP ಸಪೋರ್ಟ್ನಿಂದ ಗೆದ್ದಿರುವಂತಹ ಲಖನ್ ಜಾರಕಿಹೊಳಿ BJP ಮತ್ತು JDS ನಾಯಕರ ವಿರುದ್ಧ ವಾಗ್ದಾಳಿಯನ್ನು ನಡೆಸ್ತಾ ಇದ್ದಾರೆ ಮತ್ತು ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಸಾಧ್ಯವೇ ಇಲ್ಲ. ಇವರು ಏನೇ ತಿಪ್ಪರ್ಲಾಗ ಹಾಕಿದ್ರು ಸಿದ್ದರಾಮಯ್ಯನವ್ರನ್ನ ಮುಖ್ಯಮಂತ್ರಿ ಕುರ್ಚಿಯಿಂದ ಕೆಳಗಿಳಿಸೋಕ್ಕಾಗಲ್ಲ. ಇವರೆಲ್ಲರೂ ಸಿದ್ದರಾಮಯ್ಯನವ್ರ ವಿರುದ್ಧ ಯಾಕೆ ಗೊತ್ತಾ ಈ ರೀತಿ ಪ್ರೊಟೆಸ್ಟ್ ಮಾಡ್ತಿರೋದು? ಸಿದ್ದರಾಮಯ್ಯ ಒಬ್ಬರೇ ಇವತ್ತು ಕಾಂಗ್ರೆಸ್ ಪಕ್ಷದ ಪ್ರಬಲ ಶಕ್ತಿಯಾಗಿ ನಿಂತಿರುವಂಥವ್ರು. ಅವರಿಂದಾನೇ ಇವತ್ತು ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು, 136 ಕ್ಷೇತ್ರಗಳಲ್ಲಿ ಗೆದ್ದಿರೋದು. ಅವರೊಬ್ಬರನ್ನ ನಾವು ಹೇಗಾದರೂ ಮಾಡಿ ಮಣಿಸ್ಬಿಟ್ರೆ ಕಾಂಗ್ರೆಸ್ ಪಕ್ಷವನ್ನು ಸೋಲಿಸ್ದಂಗೆ ಅನ್ನೋದು ಅವ್ರ ಲೆಕ್ಕಾಚಾರ. ಆದರೆ ಇದೆಲ್ಲ ಸಾಧ್ಯವಾಗಲ್ಲ. ಅವ್ರ ಲೆಕ್ಕಾಚಾರ ಕೈ ಕೊಡುತ್ತೆ. ನೋಡ್ತೀರಿ, ಸಿದ್ದರಾಮಯ್ಯನವ್ರನ್ನ ಯಾವ ಕಾರಣಕ್ಕೂ ಕೆಳಗಿಳಿಸೋದಕ್ಕಾಗಲ್ಲ ಅಂಥೇಳಿ ಲಖನ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರ ಪರವಾಗಿ ಭರ್ಜರಿ ಬ್ಯಾಟಿಂಗ್ ಮಾಡ್ತಾ ಇದ್ದಾರೆ. ಮತ್ತು ಸಿದ್ದರಾಮಯ್ಯನವ್ರು ಇರೋ ತನಕ ಕರ್ನಾಟಕದಲ್ಲಿ BJPಗೆ JDSಗೆ ಉಳಿಗಾಲ ಇಲ್ಲ ಅಂತ ಆ ಪಕ್ಷದ ನಾಯಕರಿಗೆ ಗೊತ್ತಿದೆ. ಹೀಗಾಗಿ ಅವರೆಲ್ಲ ಸಿದ್ದರಾಮಯ್ಯನವ್ರನ್ನ ಟಾರ್ಗೆಟ್ ಮಾಡಿದ್ದಾರೆ. ಆದರೆ ಸಿದ್ದರಾಮಯ್ಯನವರು ಇದಕ್ಕೆಲ್ಲ ಉತ್ತರ ಕೊಡುವಂತಹ ಶಕ್ತಿ ಇದೆ. ಅವರು ಲಾಯರು, ಕಾನೂನಿನ ಪ್ರಕಾರನೂ ಅವ್ರಿಗೆ ಹೋರಾಟ ಮಾಡೋದು ಗೊತ್ತಿದೆ. ಇವರು ಏನೇ ಮಾಡಿದ್ರು ಸಿದ್ದರಾಮಯ್ಯನವ್ರಿಗೆ ಏನೇನು ಮಾಡೋಕ್ಕಾಗೋದಿಲ್ಲ. ಈ 5 ವರ್ಷ ಅಲ್ಲ, ಮುಂದಿನ 5 ವರ್ಷವೂ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿ ಆಗಿರ್ತಾರೆ ಅನ್ನೋ ಮೂಲಕ BJP ನಾಯಕರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ. ಯಾಕಂದರೆ ಅವರದೇ ಪಕ್ಷದ ನಾಯಕರು ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸಬೇಕು ಅಂತ ನೋಡ್ತಾ ಇದ್ದರೆ, ಅವರ ಪಕ್ಷದ ಜೊತೆ ಗುರುತಿಸ್ಕೊಂಡಿರುವಂತಹ ಲಖನ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರನ್ನ ಟಚ್ ಮಾಡೋಕ್ಕಾಗಲ್ಲ. ಸಿದ್ದರಾಮಯ್ಯನವ್ರದ್ದು ಇದರಲ್ಲಿ ಏನೇನು ತಪ್ಪಿಲ್ಲ. ಜೊತೆಗೆ ಸಿದ್ದರಾಮಯ್ಯನವರಿಂದನೇ ಕರ್ನಾಟಕದಲ್ಲಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಿರೋದು. ಜನ ಕೂಡ ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರೋದೇ ಸಿದ್ದರಾಮಯ್ಯನವರ ಮುಖ ನೋಡಿ. ಅಂತಹ ಸಿದ್ದರಾಮಯ್ಯನವ್ರನ್ನ ಇಳಿಸೋದಕ್ಕೆ ಹೋದರೆ ಜನ ಸುಮ್ಮನೆ ಇರ್ತಾರಾ? ಖಂಡಿತ ಜನ ಕೂಡ ರೊಚ್ಚಿಗೆ ಹೇಳ್ತಾರೆ. ಇದನ್ನು ಅರ್ಥ ಮಾಡ್ಕೋಬೇಕು ರಾಜ್ಯಪಾಲರು. ಈ ರೀತಿ ನೋಟಿಸ್ ಕೊಡೋದೆಲ್ಲ ಸರಿ ಇಲ್ಲ. ಯಾಕಂದರೆ ಅವರು ಲಾಟ್ರಿ ಹೊಡೆದು ಮುಖ್ಯಮಂತ್ರಿ ಆಗಿರೋರಲ್ಲ, ಜನಗಳಿಂದ ಆಯ್ಕೆಯಾಗಿರುವಂತಹ ಮುಖ್ಯಮಂತ್ರಿ. ಕಡಿಮೆ ಬಹುಮತ ಅಲ್ಲ, ಭರ್ಜರಿ ಬಹುಮತದಲ್ಲಿ ಅವರು ಮುಖ್ಯಮಂತ್ರಿ ಆಗಿರುವಂಥವರು. ಈ ರೀತಿ ನೋಟಿಸ್ ಕೊಡೋದ್ರಿಂದ ಜನಾಭಿಪ್ರಾಯಕ್ಕೆ ಇವರು ಮನ್ನಣೆ ಕೊಡ್ತಾ ಇಲ್ಲ ಅನ್ನೋ ಹಾಗಾಗತ್ತೆ. ಹೀಗಾಗಿ ರಾಜ್ಯಪಾಲರು ತಮ್ಮ ನಿರ್ಧಾರವನ್ನು ಬದಲಾಯಿಸಬೇಕು. ಈ ರೀತಿ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಅಸ್ಥಿರಗೊಳಿಸೋದಕ್ಕೆ ಪ್ರಯತ್ನ ಮಾಡಬಾರ್ದು. ಅದು ಸಾಧ್ಯವೂ ಆಗೋದಿಲ್ಲ. ಯಾಕಂದರೆ ಸಿದ್ದರಾಮಯ್ಯನವ್ರದ್ದು ಇದರಲ್ಲಿ ಎಳ್ಳಷ್ಟು ತಪ್ಪಿಲ್ಲ. ಕಾನೂನಿನ ಪ್ರಕಾರ ಅವ್ರ ವಿರುದ್ಧ ಯಾವ ಸಾಕ್ಷಿಗಳು ಇಲ್ಲ. ಆದರೂ ಸುಮ್ಮನೆ ಪಾದಯಾತ್ರೆ ಮಾಡ್ತಾ ಇದ್ದಾರೆ ಅಂತೇಳಿ ಸಿದ್ದರಾಮಯ್ಯನವರ ಪರವಾಗಿ ಲಖನ್ ಜಾರಕಿಹೊಳಿ ಭರ್ಜರಿ ಬ್ಯಾಟಿಂಗ್ ಮಾಡೋ ಮೂಲಕ ಅವರ ಪಕ್ಷದ ನಾಯಕರಿಗೆ ತಿವಿತಾ ಇದ್ದಾರೆ. ಒಂದು ಕಡೆ ಬಸನಗೌಡ ಪಾಟೀಲ್ ಯತ್ನಾಳ್ ಪ್ರತಿದಿನ ವಿಜಯೇಂದ್ರ ವಿರುದ್ಧ ಅಬ್ಬರಿಸ್ತಾ ಇದ್ದಾರೆ. ವಿಜಯೇಂದ್ರನೇ ಭ್ರಷ್ಟ. ಆ ಭ್ರಷ್ಟ ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರೊಟೆಸ್ಟ್ ಮಾಡೋದನ್ನು ನೋಡಿದ್ರೆ ನಮಗೆ ನಗು ಬರುತ್ತೆ ಅಂತ ಹೇಳ್ತಾರೆ. ಇನ್ನು ರಮೇಶ್ ಜಾರಕಿಹೊಳಿ, ಸಿದ್ದರಾಮಯ್ಯನವ್ರು ಇರೋದಕ್ಕೆ ಕಾಂಗ್ರೆಸ್ ಪಕ್ಷ ಉಳಿದಿರೋದು, ಸಿದ್ದರಾಮಯ್ಯನವ್ರು ಇರೋದಕ್ಕೆ ಈ ಸರ್ಕಾರ ಇನ್ನೂ ಉಳಿದಿರೋದು. ಅವ್ರನ್ನೇನೋ ಇಳಿಸೋದಕ್ಕೆ ಹೋದರೆ ನಾವು ಎಂಟ್ರಿ ಆಗ್ತೀವಿ ನೋಡಿ ಅಂತೇಳಿ
ಸಿದ್ದು ವಿರುದ್ಧ ಪಿತೂರಿ ಮಾಡ್ತಿರೋರಿಗೆ ನೇರ ಎಚ್ಚರಿಕೆಯನ್ನು ಕೊಡ್ತಾರೆ. ಈಗ ಲಖನ್ ಜಾರಕಿಹೊಳಿ ಸಿದ್ದರಾಮಯ್ಯನವ್ರದ್ದು ಏನೇನೂ ತಪ್ಪಿಲ್ಲ, ಸುಮ್ಮನೆ BJP ಮತ್ತು JDS ನಾಯಕರು ಸಿದ್ದರಾಮಯ್ಯನವರಿಗೆ ಕಪ್ಪು ಚುಕ್ಕೆ ತರಬೇಕು ಅಂತ ಈ ಹೋರಾಟ ಮಾಡ್ತಿದ್ದಾರೆ. ಇದರಲ್ಲಿ ಅವರು ಯಶಸ್ವಿನೂ ಆಗೋದಿಲ್ಲ, ಸಿದ್ದರಾಮಯ್ಯನವ್ರನ್ನ ಕೆಳಗಿಳಿಸೋದಕ್ಕಾಗೋದಿಲ್ಲ. ಸಿದ್ದರಾಮಯ್ಯನವ್ರು ಈ 5 ವರ್ಷ ಅಲ್ಲ, ಮುಂದಿನ 5 ವರ್ಷವೂ ಅವರೇ ಮುಖ್ಯಮಂತ್ರಿ ಆಗಿರ್ತಾರೆ, ಇದರಲ್ಲಿ ಡೌಟೇ ಇಲ್ಲ ಅಂತ ಹೇಳಿರೋದು. ನಿಜಕ್ಕೂ ಇದು BJP ನಾಯಕರಿಗೆ ಭಾರಿ ಮುಖಭಂಗ ಅಂತಲೇ ಹೇಳ್ಬಹುದು. ಏನು ಬದಲಾವಣೆ ಆಗತ್ತೆ? ಮುಖ್ಯಮಂತ್ರಿ ಯಾಕೆ ಬದಲಾವಣೆ ಹಾಕಾರ್ರಿ? ಅದೇ ಇದು ಸಲ ಬದಲಾವಣೆ ಹಾಕಾರ. ಅದು ನೋಡ್ರಿ 1994 ಕೇಸ್ರ ಅದು. ಅವಾಗ ಇವ್ರು ಮಾಡಿಲ್ಲ, ಈಗ ಅದು ಏನೋ ರಾಜಕೀಯವಾಗಿ ಇದನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿ ಪಾಪ ಏನೂ ತಪ್ಪು ಮಾಡಿಲ್ಲ, ಅವ್ರ ಜಾಗ ಹೋಗಿದೆ, ಅದಕ್ಕೆ ಸೈಡ್ ಕೊಟ್ಟಿದ್ದಾರೆ ಅಷ್ಟೇ, ಅದು ಬೇರೆ ಏನೂ ಇಲ್ಲ. ಅದನ್ನು ರಾಜಕೀಯವಾಗಿ ಇವರು ಒಂದು ಸ್ಟಂಟ್ ಮಾಡಿ ಇದನ್ನು ಮಾಡ್ತಾಯಿದ್ದಾರೆ. ಮುಖ್ಯಮಂತ್ರಿ ಅವರು ಒಂದು ಅಹಿಂದ ನಾಯಕರಿದ್ದಾರೆ ಅವ್ರು. ಯಾಕಂದ್ರೆ ಸಿದ್ದರಾಮಯ್ಯ ಸಾಹೇಬರು ಭ್ರಷ್ಟಾಚಾರ ರಹಿತ ಆಡಳಿತ ಮಾಡಿದರು ಮತ್ತು ಯಾವುದೇ ಒಂದು ಅವ್ರಿಗೆ ಕಳಂಕಿಲ್ಲ. ಅದಕ್ಕೆ ಮುಖ್ಯಮಂತ್ರಿ ರಾಜೀನಾಮೆ ಕೊಡುವ ಪ್ರಶ್ನೆನೇ ಬರೋದಿಲ್ಲ. ಪಾದಯಾತ್ರೆ ಮಾಡ್ತಾ ಇದ್ದಾರೆ ಮೂಡ ಹಗರಣ ನೋಡಿರಿ, ಅದೇ ಇಲ್ಲ, ಅದು ರಾಜಕೀಯ ಸ್ಟಂಟು. ಯಾಕಂದ್ರೆ ಸಿದ್ದರಾಮಯ್ಯ ಅವರು ಇರೋದ್ರಿಂದ ಕಾಂಗ್ರೆಸ್ ಪಕ್ಷ ಸ್ಟ್ರಾಂಗ್ ಇದೆ. 136 ಸೀಟ್ ಇವರು ಅಹಿಂದ ಮತಗಳಿಂದ ಬಂದವು ಮತ್ತು ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ, ಅದಕ್ಕೆ ಗೆದ್ದಿದ್ದಾರೆ. ಅದಕ್ಕೆ ಅವ್ರು ಸಿದ್ದರಾಮಯ್ಯ ಇಳಿಸಿದ್ರೆ ನಮಗೆ ಒಳ್ಳೇದಾಕೈತೆ. ಮುಂದೆ ಮುಖ್ಯಮಂತ್ರಿ ಇವರು ಸಿದ್ದರಾಮಯ್ಯ ಇರೋದ್ರಿಂದ ಇನ್ನೂ 10 ವರ್ಷ CM ಇವರೇ ಆಗಿರ್ತಾರೋ, ಅದಕ್ಕೆ ನಮಗೆ ಆಡಳಿತ ನಡೆಸೋಕೆ ಬರೋದಿಲ್ಲ ಅಂತೇಳಿ ಇದೊಂದು ಸ್ಟಂಟ್ ಮಾಡ್ತಾರೆ. ಯತ್ನಾಳ್ ಮೊನ್ನೆ ಹೇಳಿದ್ರು, DK ಶಿವಕುಮಾರ್ ಅವರು ಮತ್ತೆ ವಿಜೇಂದ್ರ ಅವರು ಎಲ್ಲ ಸೇರಿಕೊಂಡು ನೋಡ್ರಿ, ಅದು ಯಾಕಂದ್ರೆ ಯತ್ನಾಳ್ ಅವ್ರಿಗೆ ಗೊತ್ತಾರ, BJP ಪಾರ್ಟಿ ಅವರು ಮತ್ತು ಅವರೆಲ್ಲ ಮೀಟಿಂಗಲ್ಲಿ ಹೋಗಿರ್ತಾರೆ. ಅದೇನು ಅವ್ರಿಗೆ ಗೊತ್ತಿರ್ಬೇಕು, ಅವ್ರು ಹೇಳಿದ ಸತ್ಯನೂ ಇರ್ಬೋದು, ಯಾಕಂದ್ರೆ ನಮಗೆ ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಅಲ್ಲ, ಸಿದ್ದರಾಮಯ್ಯ ಅವ್ರನ್ನ ಕೆಳಗಿಳಿಸ್ಬೇಕಂತೇಳಿ ಒಂದು ವಿರೋಧಿ ಬನ ಏನಾದರೂ ಹಿಂಗೆ ಕೆಲಸ ಮಾಡ್ತಾ ಇದೆ ಅಂತ ಅಲ್ಲ, ವಿರೋಧಿ ಮನೆಯದೇ ಕಾಂಗ್ರೆಸ್ಸಾಗ ಯಾರೂ ಇಲ್ಲೇ ಇಲ್ಲ. ಯಾಕಂದರೆ ಸಿದ್ದರಾಮಯ್ಯ ಅವರ ಒಂದು ನಾಯಕತ್ವದಲ್ಲಿ ಎಲೆಕ್ಷನ್ ಆಗಿದೆ. BJPಯಲ್ಲಿ ಇವ್ರು ಇಳಿಸ್ಬೇಕು, ಅದೇ ಈಗ ಮುಖ್ಯಮಂತ್ರಿ ಇರೋ ತನಕ ನಮಗೇನೂ ಮಾಡೋಕ್ಕಾಗೋದಿಲ್ಲ. ಮುಖ್ಯಮಂತ್ರಿ ಅವರು ಇವರು ಯಾಕೆ ನೋಡಿರಿ, ಈಗ ಇವೆಲ್ಲ ಭಾಗ್ಯಗಳು ಕೊಟ್ಟಿದ್ದಾರೆ ಮತ್ತು ಈಗ ಇವೆಲ್ಲ ಸರಿಯಾಗಿ ನಡ್ಸ್ಕೊಂಡು ಬರ್ತಾಯಿದ್ದಾರೆ. ಯಾಕೆ ಬೇರೆ ಯಾರೋ ಮುಖ್ಯಮಂತ್ರಿ ಇದ್ರೂ ಅದನ್ನು ಮಾಡೋಕ್ಕಾಕಿರಾಕ. ಯಾಕಂದ್ರೆ ತಿಂಗಳ 6,500 ಕೋಟಿ ಅದಕ್ಕೆ ತೆಗೆದೇ ಇಡಬೇಕು. ಅವರು ಒಂದು 72,000 ಕೋಟಿ ಆಗಿದೆ ಒಂದು ವರ್ಷಕ್ಕೆ. ಅದನ್ನು ನಿಗಿಸ್ಕೊಂಡು ಅಭಿವೃದ್ಧಿ ಕಾರ್ಯ ಮಾಡ್ಕೊಂಡು ಸರ್ಕಾರಿ ನೌಕರದ ಎಲ್ಲ ಇವ್ರನ್ನೂ ತೂಗಿಸ್ಕೊಂಡು ಹೋಗಿ ನಡೀತಾ ಇದ್ದಾನೆ. ಸಿದ್ದರಾಮಯ್ಯ ಅವ್ರಿಗೆ ಒಂದೇ ಸಾಧ್ಯತೆ. ಸಿದ್ದರಾಮಯ್ಯವ್ರು ಬೆನ್ನಿ ಚೂರಿ ಹಾಕಿದ್ದು ಯಾರು ಸರ್ ಹಾಗಾದ್ರೆ? ನೋಡಿರಿ, ಅದೆಲ್ಲ ನಮಗೆ ಅದ್ರ ಬಗ್ಗೆ ಹೆಚ್ಚು ಮಾಹಿತಿ ಇಲ್ಲ. ಯಾಕೆ ಮುಖ್ಯಮಂತ್ರಿ ಇದ್ದಾರೆ, ಅವ್ರಿಗೆಲ್ಲ ಅದ್ರ ಬಗ್ಗೆ ಮಾಹಿತಿ ಇರ್ತದೆ. ಯಾಕಂದ್ರೆ ಅವರು ಕೆಳಮಟ್ಟದ ರಾಜಕೀಯ ಬಂದವರು. ಸಿದ್ದರಾಮಯ್ಯ ಯಾರಿಗೆ ಬೆನ್ನಿ ಚೂರಿ ಹಾಕ್ತಾರೆ, ಯಾರು ಹಾಕ್ತಾ ಇದ್ದಾರೆ, ಯಾರು ನಾಟಕ ಮಾಡ್ತಾರೆ ಎಲ್ಲ ಅವ್ರಿಗೆ ಗೊತ್ತಾಗುತ್ತೆ. ಮುಂದಿನ ದಿನಗಳು ಸಿದ್ದರಾಮಯ್ಯ ಅದನ್ನು ಸರಿಪಡಿಸ್ಕೋತಾರೆ. ರಾಜ್ಯಪಾಲರು ಬಂದು ಇವತ್ತು ಏನಾದರೂ ಅಂಕಿತ ಹಾಕಿದರೆ ನೋಡ್ರಿ, ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಸಿದ್ದರಾಮಯ್ಯ ಕಾನೂನು ಹೋರಾಟ ಮಾಡಿ, ಈಗ ಒಮ್ಮೆ ಬಂದು ಕೂಡ ಅವ್ರು ಕೊಟ್ಟರು ಅಂದರು ಅದಕ್ಕೆ ಕಾನೂನು ಹೋರಾಟ ಮಾಡ್ತಾರೆ. ಯಾಕೆ ಅದೇನು ಕೊಡಾಕಿಲ್ಲ ನಮ್ಗೆ ಅನಿಸ್ತದೆ. ಯಾಕಂದ್ರೆ ಈಗಾಗಲೇ ಸರ್ಕಾರ ಉತ್ತರ ಕೊಟ್ಟಿದೆ, ಅದಕ್ಕೆ ಕೊಡಾಕಿಲ್ಲ ಅನಿಸ್ತೈತೆ. ನೋಡ್ರಿ, ಅದು ಮುಂದೆ ಅವರು ಸಿದ್ದರಾಮಯ್ಯ ಅವರು ಕಾನೂನು ಹೋರಾಟ ಮಾಡ್ತಾರೆ. ನಮ್ಗೆ ಸಪೋರ್ಟ್ ಸಿದ್ದರಾಮಯ್ಯ ನಮ್ಮ ಗುರುದು ಮೊದಲೇ ಹೇಳಿದ್ವಿ ನಾವು. ಸಿದ್ದರಾಮಯ್ಯ ನಮ್ಮ ವೈಯಕ್ತಿಕ ಫುಲ್ ಸಪೋರ್ಟ್ ಅವ್ರು. ನಾವತಿ ಪಕ್ಷೇತರ ಇದ್ವಿ, ಅದಕ್ಕೆ ನಾವು ಸಿದ್ದರಾಮಯ್ಯ ಸಾಹೇಬ್ರು ಮೊದಲಿಂದ ಸಪೋರ್ಟ್ ಇದ್ದೇವೆ. ಮುಖ್ಯಮಂತ್ರಿ ಬದಲಾವಣೆ ಆಗೋ ಪ್ರಶ್ನೆ ಇಲ್ಲ. ಸನ್ನಿವೇಶ ಸೃಷ್ಟಿ ಆಗೋಲ್ಲ, ಬದಲಾವಣೆ ಆಗೋದು ಸಾಹೇಬ್ರೆ. ಅದು ನೀವು ತೆಗೆದು ಬಿಡ್ರಿ. ಅದು ಯಾಕೆ ನೋಡಿರಿ, ಸತೀಶ್ ಜಾರಕಿಹೊಳಿ ಅವ್ರು ಮುಖ್ಯಮಂತ್ರಿ ಆಗ್ತೋತೇನು ಹೇಳಿಲ್ಲ. ಅವ್ರ ಇವರೇ ಹೂವಾಪ ಎಬ್ಬಿಸ್ತಾರೆ. ಇನ್ನೂ ಸಿದ್ದರಾಮಯ್ಯ 10 ವರ್ಷ ಇವರೇ ಮುಖ್ಯಮಂತ್ರಿ. ಮುಂದೇನೋ ಅವ್ರು ಡೆಪ್ಯೂಟಿ CM ನಂಬರ್ ಹತ್ಬೋದು. ಸಿದ್ದರಾಮಯ್ಯ 10 ವರ್ಷ ಮುಖ್ಯಮಂತ್ರಿ. ಈ ಕಾಂಗ್ರೆಸ್ನಾಗ ಸಿದ್ದರಾಮಯ್ಯ ವಿರೋಧಿ ಬನ ಒಂದು ಹುಟ್ಕೊಂಡಿದೆ ಅನ್ನುವಂಥ ಚರ್ಚೆ ಎಲ್ಲಿ ಉಟ್ಕೊಂಡು ಹಿಂಗೆ ಲೈಟ್ ಉಳಿದಗತ್ತೆ. ಲೈಟ್ ಬರ್ತಾವೆ ಮತ್ತು ಹೋಗಿಬಿಡ್ತದೆ ಅಷ್ಟೇ. ಎತ್ಲಾಗ ಅಷ್ಟೇ 10-15 ನಿಮಿಷ ಇರೋದು. ರಮೇಶ್ ಜಾರಕಿಹೊಳಿ ಅವರು ಮೊನ್ನೆ CD ಶಿವ ಅಂತೇಳಿ ಹೊಸ ನಾಮಕರಣ ಮಾಡಿದ್ರು. ಅದು ಅವ್ರಿಗೆ ಗೊತ್ತ್ರಿ, ಕುಮಾರಸ್ವಾಮಿ ಅವ್ರಿಗೆ ಗೊತ್ತರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಹೊಸ ನಾಮಕರಣ ಪಕ್ಷಕ್ಕೆ ನೀವು ಹೆಸರು ಕೊಟ್ಟಿದ್ರಿ ಅಂತ ಕರ್ನಾಟಕ? ನಾವು ಮೊದಲೇ 1 ವರ್ಷದಿಂದ ಹೇಳಿಲ್ಲ ನಿಮಗೆ. ಅವ್ರು ಈಗೆಲ್ಲ ಅವ್ರು ಹೇಳ್ತಾರೆ 1 ವರ್ಷದಿಂದ ನಿಮ್ಗೆ ಏನು ಹೇಳಿದ್ದ. DK ಶಿವಕುಮಾರ್ ಅವರು ಹೋಗಿ ಪ್ರಧಾನಮಂತ್ರಿ ಭೇಟಿಯಾಗಿ ಮಾತಾಡಿ ಬಂದಿದ್ದಾರೆ. ಅದ್ರ ಬಗ್ಗೆ ನೋಡ್ರಿ, ಎಲ್ಲ ಅವ್ರ ಮುಖ್ಯಮಂತ್ರಿ ಮಾಹಿತಿ ಇರ್ತದೆ, ಅದೆಲ್ಲ ಅವ್ರು ನೋಡ್ತಾರೆ. ನಮಗೆ ಅದ್ರ ಬಗ್ಗೆ ಏನು ಮಾಹಿತಿ ಇಲ್ಲ. ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಇವರ 5 ವರ್ಷ ಕಂಟಿನ್ಯೂ. ಮುಂದಿನ 2028 ಇವ್ರ ನೇತೃತ್ವ ಎಲೆಕ್ಷನ್ ಆಗಿದೆ, ಅವಾಗೂ ಅವರ ಸಿದ್ದರಾಮಯ್ಯ ಮುಖ್ಯ